ಈಗ ಬರ್ತಾ ಇದೆ ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಆಗಸ್ಟ್ 2ನೇ ತಾರೀಕು ಡಿಕೆಶಿ ಮನೆ ಮೇಲೆ ಐಟಿ ದಾಳಿಯಾಗಿತ್ತು. ನಿಮ್ಗೆ ಗೊತ್ತಿರುತ್ತೆ, ಆಗ ಸಾಕಷ್ಟು ಪತ್ರ ಸಿಕ್ಕಿತ್ತು, ಆಸ್ತಿ ವ್ಯವಹಾರಗಳು ಸಿಕ್ಕಿತ್ತು, ಅದರ ಜೊತೆಗೆ ಡೈರಿಯೂ ಸಿಕ್ಕಿತ್ತು. ಆ ಡೈರಿಗೂ ಇಲ್ಲಿಗೂ ಏನ್ ಲಿಂಕು? ಇದೀಗ ನೋಡೋಣ. ಮಗದೊಂದು ಎಕ್ಸ್ಕ್ಲೂಸಿವ್ ಸೂಪರ್ ಸ್ಫೋಟಕ ಸುದ್ದಿ ಇದು. ಅವತ್ತು ಆಗಸ್ಟ್ 2ನೇ ತಾರೀಕು 8 ತಿಂಗಳ ಹಿಂದೆ ಸಾಕಷ್ಟು ಪತ್ರಗಳು, ಆಸ್ತಿ ವ್ಯವಹಾರಗಳು ಸಿಕ್ತು. ಡಿಕೆಶಿ ಅವರ ಮನೆ ಮೇಲೆ ಐಟಿ ರೇಡ್ ಆದಾಗ ಆಗ ಈ ಡೈರಿಯೂ ಸಿಕ್ಕಿತ್ತು. ಯಡಿಯೂರಪ್ಪನವರ ಹೆಸರು ನೋಡಿದ ತಕ್ಷಣ ಐಟಿ ಅಧಿಕಾರಿಗಳು ಒಂದಷ್ಟು ಡಿಸ್ಟರ್ಬ್ ಆದರು. BSY ಹೆಸರು ತಂದರೆ ಕೇಂದ್ರ ಸರ್ಕಾರ ಬಿಡುತ್ತಾ ಅನ್ನೋ ಭಯ ಒಂದು ಕಡೆ ಇರ್ಬೋದು. ಅದಕ್ಕಾಗಿ ಆ ಪತ್ರಗಳನ್ನೆಲ್ಲ ಬದಿಗಿಟ್ಟು ಪ್ರಯತ್ನ ಅಂದರೆ ಹಾಗೆ ಮುಂದಕ್ಕೆ ಹೋದರು. ಆಗ ಐಟಿ ಅಧಿಕಾರಿಗಳ ವರ್ತನೆಗೆ DK ಶಿವಕುಮಾರ್ ಮಾನ್ಯ ಸಚಿವರು ರೆಬಲ್ ಆದರು. ನನ್ನ ಮನೆಯಲ್ಲಿ ಸಿಕ್ಕಿದ್ದನ್ನೆಲ್ಲ ಸೀಸ್ ಮಾಡಿ ಪಂಚನಾಮೆ ಮಾಡಿದ್ದೀರಿ, ಡೈರಿಯನ್ನು ಯಾಕೆ ಮಾಡೋದಿಲ್ಲ, ಏನು ನಿಮಗೆ ತೊಂದರೆ ಆಗುತ್ತೆ ಅಂತ ಭಯನ, ಎಲ್ಲವನ್ನು ಸೀಸ್ ಮಾಡಿ, ಇಲ್ಲ ಪತ್ರದಲ್ಲಿ ಇದನ್ನು ಸೀಸ್ ಮಾಡೋಕ್ಕಾಗಲ್ಲ ಅಂತ ಬರ್ಕೊಡಿ ನನಗೆ ಅಂತ DKಶಿ ಪಟ್ಟು ಹಿಡಿದ್ರು. DKಶಿ ಹಠಕ್ಕೆ ಸೋತು ಕೊನೆಗೂ ಪಂಚನಾಮೆ ಮಾಡಿದರು. ಐಟಿ ಇಲಾಖೆ, ಐಟಿ DG ಬಾಲಕೃಷ್ಣನ್ ಮುಂದೆಯೇ ರಂಪಾಟ ಮಾಡಿದ್ರಂತೆ. ಆಗಸ್ಟ್ 2ನೇ ತಾರೀಕು ಸನ್ಮಾನ್ಯ ಸಚಿವರಾದ DK ಶಿವಕುಮಾರ್. ಅದರ ಮುಂದಿನ ಆಯಾಮ ಇವತ್ತು ತೆರೆದುಕೊಂಡಿರುವಂಥ ಈ ಡೈರಿ ಕಥೆ.